ಎರಡನೇ ಸಚಿವ ಸಂಪುಟ ಪಟ್ಟಿ ಬಿಡುಗಡೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸುವ ಮುನ್ನ ಬೆಳಗಾವಿಯಲ್ಲಿ ಮಾತನಾಡಿದ ಸಿಎಂ, ಒತ್ತಡ ಏನೂ ಇಲ್ಲ, ನಮ್ಮ ನಾಯಕರು ಇವತ್ತು ಇಲ್ಲವೇ ನಾಳೆ ಬರ್ತಾರೆ, ಅವರು ಯಾವತ್ತು ಕರೆಯುತ್ತಾರೆ ಅವತ್ತೇ ಹೋಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿರಿಯೂರಿನಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂದು ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿವೈ ವಿಜಯೇಂದ್ರ ಸಭೆ ಮಾಡಿದ್ದಾರೆ. ಧಾರವಾಡ ಹಿರಿಯೂರು ಬೈ ಎಲೆಕ್ಷನ್ ಬಗ್ಗೆ ಟಿಕೆಟ್ ನಮಗೆ ಬೇಕು ಅಂತ ಜೆಡಿಎಸ್ ನಾಯಕರು ಹೇಳಿದ್ರು. ಈ ಬಗ್ಗೆ ರಾಧಾ ಮೋಹನ್ ದಾಸ್ ಸೂಚನೆಯಂತೆ ಸಭೆ ನಡೆಸಿ ಹಿಂದಿನ ಫಲಿತಾಂಶಗಳ ಬಗ್ಗೆ ನಾಯಕರು ಚರ್ಚೆ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಜಿಮ್ನಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಸರಸ್ವತಿ ನಗರದ ಪವರ್ ಫಿಟ್ನೆಸ್ ಜಿಮ್ನಲ್ಲಿ ಹಿಂದೂ ಯುವತಿಯರ ಖಾಸಗಿ ವಿಡಿಯೋ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿರೋ ಆರೋಪ ಬೆಳಕಿಗೆ ಬಂದಿದೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಕ್ಯಾಮೆರಾವಿಟ್ಟು ವಿವಾಹಿತ ಮಹಿಳೆಯ ಖಾಸಗಿ ವಿಡಿಯೋ ಸೆರೆ ಹಿಡಿದು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಆಕಾಶ್ ಎಂದು ಹೆಸರು ಹೇಳಿ ದೌರ್ಜನ್ಯ ಎಸಗಿದ್ದು ಮಹಿಳೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಫಿಟ್ನೆಸ್ ಜಿಮ್ ಬಂದ್ ಮಾಡಿ ಇಸ್ಮೇಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಜಿಹಾದ್ ಆರೋಪದಲ್ಲಿ ಪ್ರತಿಭಟನೆ ಮಾಡ್ತಿರುವ ಹಿಂದೂ ಕಾರ್ಯಕರ್ತರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಹೀಗೆಲ್ಲ ನೈತಿಕಗಿರಿ ಮಾಡಿದ್ರೆ ನಾವು ಒಪ್ಪಲ್ಲ, ನೀವು ಬಂದು ಪೊಲೀಸ್ ಠಾಣೆಗೆ ದೂರು ಕೊಡಿ, ನಾವು ನಿಮ್ಮ ಮೇಲೂ ಆಕ್ಷನ್ ತಗೊಳ್ಬೇಕಾಗುತ್ತೆ, ಕಾನೂನು ಪ್ರಕಾರ ನೋಡ್ತೇವೆ ಅಂತ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಜನರಿಗೆ ಹಾವುಗಳ ಕಾಟ ಶುರುವಾಗಿದೆ. ಒಂದೇ ವಾರದಲ್ಲಿ 13 ಹಾವುಗಳನ್ನು ನೋಡಿ ನಿವಾಸಿಗಳು ಭಯಗೊಂಡಿದ್ದಾರೆ. ಎಲ್ಲೆಂದರಲ್ಲಿ ಹಾವು ಕಾಣಿಸುತ್ತಿದೆ, ನಮಗೆ ಭಯ ಆಗ್ತಿದೆ. ಏರಿಯಾದಲ್ಲಿ ಪೊದೆಗಳಿದ್ದು ಅದನ್ನ ಅಧಿಕಾರಿಗಳು ತೆರವು ಮಾಡ್ತಿಲ್ಲ. ಜಿಬಿಐಗೆ ಹೇಳಿದ್ರೆ ರೈಲ್ವೆಗೆ ಬರುತ್ತೆ ಅಂತಾರೆ. ಮಕ್ಕಳು ವೃದ್ಧರು ಹೊರಬರೋಕ್ಕೂ ಭಯ ಆಗ್ತಿದೆ ಅಂತ ಜನರು ತಮ್ಮ ಅಳಲನ್ನ ನ್ಯೂಸ್ ಫಸ್ಟ್ ಮುಂದೆ ತೋಡಿಕೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ತಂದೆ ತನ್ನ 4 ವರ್ಷದ ಮಗಳ ಮೇಲೆ ನಡು ರಸ್ತೆಯಲ್ಲಿ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಈ ಘಟನೆ ಹರಿಯಾಣದ ರೋಹ್ಟಕ್ನಲ್ಲಿ ನಡೆದಿದೆ. ತಂದೆ ಹಿಂದೆ ಮಗು ಅಳುತ್ತಾ ಬೆನ್ನು ಹತ್ತಿದ್ದಕ್ಕೆ ಕುಡಿದ ಮತ್ತಿನಲ್ಲಿ ಎತ್ತಿ ಬಿಸಾಡಿ ರಾಕ್ಷಸನಂತೆ ವರ್ತಿಸಿದ್ದಾನೆ. ಘಟನೆಯಲ್ಲಿ ಮಗು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ತಂದೆ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಷಪೂರಿತ ಕೀಟದ ಕಡಿತದಿಂದ ಬಾಲಿವುಡ್ ಹಾಗೂ ಬಂಗಾಳಿ ಚಿತ್ರರಂಗದ ಹಿರಿಯ ನಟ ರಾಜೇಶ್ ಶರ್ಮಾ ಆಸ್ಪತ್ರೆಗೆ ದಾಖಲಾಗಿದ್ದು ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಪ್ರಭಾಸ್ ನಟನೆಯ ಫೌಜಿ ಸಿನಿಮಾದ ಚಿತ್ರೀಕರಣದ ವೇಳೆ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ರಾಜೇಶ್ಗೆ ವಿಷಪೂರಿತ ಕೀಟ ಕಚ್ಚಿದೆ. ಸೋಂಕು ಹರಡಿದ ಕಾರಣ ಇವರನ್ನು ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ವೈದ್ಯರು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಕಳೆದ 24 ಗಂಟೆಗಳಿಂದ ತೀವ್ರ ನಿಗಾ ವಹಿಸಲಾಗಿದೆ. ಕರಾವಳಿ ಸಿನಿಮಾ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕರಾವಳಿ ಸಿನಿಮಾ ಪ್ರೆಸ್ ಮೀಟ್ನಲ್ಲಿ ನಟ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಎಂದು ಹೇಳಿಕೊಂಡು ಕೆಲವೊಂದಿಷ್ಟು ಜನರು ಗಲಾಟೆ ಮಾಡಿದ್ರು. ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ನಟ ಪ್ರಜ್ವಲ್ ದೇವರಾಜ್ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸಿನಿಮಾ ನಿರ್ದೇಶಕ ಗುರುದತ್ ಗಣಿಗ ನೀಡಿದ ದೂರಿನನ್ವಯ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾಗೆ ಕೊನೆಗೂ ಸೆನ್ಸಾರ್ ಭಾಗ್ಯ ಸಿಕ್ಕಿದೆ. ತಿಂಗಳುಗಳ ಕಾಲ ನಡೆಸಿದ ಕಾನೂನು ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಸೆನ್ಸಾರ್ ಮಂಡಳಿ ಸಿನಿಮಾಗೆ ಎ ಸರ್ಟಿಫಿಕೇಟ್ ನೀಡಿದ್ದು 12 ಸೆನ್ಸಾರ್ ಕಟ್ ಕೊಟ್ಟಿದೆ. ಸಿನಿಮಾದ ರನ್ ಟೈಮ್ 3 ಗಂಟೆ 3 ನಿಮಿಷವಿದ್ದು ದಳಪತಿ ವಿಜಯ್ನ ತೆರೆ ಮೇಲೆ ನೋಡೋಕೆ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಇಷ್ಟರಲ್ಲೇ ಸಿನಿಮಾದ ಬಿಡುಗಡೆ ದಿನಾಂಕ ರಿವೀಲ್ ಆಗಲಿದೆ. ತಮ್ಮ ವಿಭಿನ್ನ ಮ್ಯಾನರಿಸಂ ನಟನೆಯಿಂದ ಗುರುತಿಸಿಕೊಂಡಿರೋ ವಿಜಯ್ ಸೇತುಪತಿ ಎಂದಿಗೂ ಜಿಮ್, ವರ್ಕೌಟ್, ಡಯಟ್ ಅನ್ನೋ ಕಡೆ ತಿರುಗಿಯೂ ನೋಡಿರಲಿಲ್ಲ. ಆದ್ರೀಗ ಸೇತುಪತಿಯ ಹೊಸ ಫೋಟೋಶೂಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ವಿಜಯ್ ಸೇತುಪತಿ ಕಂಪ್ಲೀಟ್ ಮೇಕ್ಓವರ್ ಆಗಿದ್ದು ವರ್ಕೌಟ್ ಮೂಲಕ ಸಣ್ಣ ಆಗಿದ್ದಾರೆ. ಈ ಲುಕ್ ನೋಡಿ ಅಭಿಮಾನಿಗಳು ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ಹೊಸ ಅವತಾರ ಯಾವ ಸಿನಿಮಾಗಾಗಿ ಅನ್ನೋ ಚರ್ಚೆಯೂ ಶುರುವಾಗಿದೆ.